ಖರ್ಗೆ ರಾಹುಲ್ ಗಾಂಧಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಅಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ವೇಳೆ ಏನ್ ಚರ್ಚೆ ನಡೆದಿದೆ ಆ ಬಗ್ಗೆ ಹೇಳೋಕ್ಕಾಗಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚಿಸಿದ್ದೇವೆ ಎಂದಷ್ಟೇ ಹೇಳಿದ್ದಾರೆ. ಬೇರೇನೂ ಮಾತನಾಡಲು ನಾನು ತಯಾರಿಲ್ಲ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಅಧ್ಯಕ್ಷರು, ಹಾಗಾಗಿ ಅವರನ್ನ ಭೇಟಿಯಾಗೋದು ಸಹಜ, ಪ್ರತಿನಿತ್ಯವೂ ಒಳ್ಳೆಯದೇ ಅಂತ ಹೇಳ್ತಿದ್ದೇನೆ ಅಲ್ವಾ ಅಂತ ಡಿಕೆ ಈ ವೇಳೆ ಉತ್ತರಿಸಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತಹ ಸಂದರ್ಭದಲ್ಲಿ ಏನ್ ಚರ್ಚೆಯಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಆಗಿದ್ದನ್ನ ಹೇಳೋಕ್ಕಾಗಲ್ಲ ಎಂದಿದ್ದಾರೆ. ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತೇಳಿ ಮಾತಾಡಿದ್ದೀವಿ, ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ, ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರ ನಾವು ಕಾರ್ಯರೂಪವನ್ನು ಮಾಡ್ತೀವಿ. ಸರ್, ಈಗ ಹೇಗೂ ಅಸ್ಸಾಂ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಅದಾದ ಬಳಿಕ ತಾವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದ್ರ? ನೋಡಪ್ಪ, ಅವೆಲ್ಲ ನಾನು ನಿಮಗೆ ತಿಳ್ಸೋಕ್ಕಾಗಲ್ಲ. ನೀವೇ ಕೆಲವೆಲ್ಲ ಫೋಟೋಗಳು ಹಾಕಿದ್ದೀರಲ್ಲ ಸರ್. AICCಯಿಂದ ರಿಲೀಸ್ ಆಗಿರೋ ಫೋಟೋ ಸರ್. ಒಟ್ಟೊಳಗೆ ಆಯಿತು, ಏನಾದ್ರು AICCಯಿಂದ ರಿಲೀಸ್ ಆಗಿದೆಯೋ ಎಲ್ಲಿಂದ ರಿಲೀಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅದರಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದೆ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮಗೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಈಗ ಸಭೆಯಾದ ಬಳಿಕ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವೈಯಕ್ತಿಕವಾಗಿ ಭೇಟಿಯಾದೆ ಸರ್. ನೋಡಪ್ಪ, ನಮ್ಮ ಅಧ್ಯಕ್ಷರೇ ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಒಬ್ಬ ರಾಜ್ಯಾಧ್ಯಕ್ಷರ ರಾಷ್ಟ್ರ ಅಧ್ಯಕ್ಷರ ಭೇಟಿ ಮಾಡೋದು ಅದು ಸಹಜ. ಸರ್, ಖುಷಿ ವಿಚಾರ ಬಂದಿದೆ ಅಂತ ಹೇಳಿ ಎವ್ರಿ ಡೇ ಒಳ್ಳೇದೇ ಅಂತ ಹೇಳ್ತಾ ಇದ್ದೀನಲ್ಲ, ನೋಡಿಲ್ಲ. ಇದು ಮಾಧ್ಯಮದವರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು. ರಾಹುಲ್ ಅವ್ರ ಜೊತೆ ಏನ್ ಮಾತನಾಡಿದ್ದೀರಾ, ಏನ್ ಚರ್ಚೆ ನಡೆಸಿರೋದು, ಈ ಬಗ್ಗೆ ಏನೂ ಕೂಡ ಅವರು ಮಾಹಿತಿ ಬಿಟ್ಕೊಟ್ಟಿಲ್ಲ. ಚರ್ಚೆ ಆಗಿದ್ದನ್ನ ಹೇಳೋಕ್ಕಾಗಲ್ಲ. ಹೀಗಂತ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಉತ್ತರಿಸಿರೋದು. ರಾಷ್ಟ್ರ ರಾಜಕಾರಣದ ಬಗ್ಗೆ ಈ ವೇಳೆ ಚರ್ಚಿಸಿದ್ದೇವೆ ಅಂತ ಹೇಳಿದ್ದಾರೆ. ಬೇರೇನೂ ಮಾತನಾಡಲು ನಾನು ತಯಾರಿಲ್ಲ. ಹೀಗಂತ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೇಳಿರೋದು. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಸ್ತಬ್ಧ ಚಿತ್ರಗಳ ಮೆರವಣಿಗೆ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಡೆದಿರೋ ಘಟನೆ. ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇತ್ತು. ಈ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ. ರಾಮೋತ್ಸವದ ಅಂಗವಾಗಿ ಸ್ತಬ್ಧ ಚಿತ್ರ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಪಟಾಕಿ ಕಿಡಿಯಿಂದ ಸ್ತಬ್ಧ ಚಿತ್ರಗಳಿಗೆ ಬೆಂಕಿ ತಗುಲಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೂಡಲೇ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ದೃಶ್ಯದಲ್ಲಿ ಕಾಣಬಹುದು, ರಾಮೋತ್ಸವದ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪಟಾಕಿ ಕೂಡ ಸಿಡಿಸಿದ್ರು. ಪಟಾಕಿಯ ಕಿಡಿ ಸ್ತಬ್ಧ ಚಿತ್ರಗಳಿಗೆ ಬಂದು ಬಿದ್ದಿದೆ. ಈ ವೇಳೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಅದೃಷ್ಟವಶಾತ್ ಯಾರಿಗೆ ಏನೂ ಕೂಡ ಆಗಿಲ್ಲ. ಯಾವುದೇ ರೀತಿಯಾದಂತಹ ಅವಘಡ ಅಥವಾ ಗಾಯ ಏನೂ ಕೂಡ ಯಾರಿಗೂ ಆಗಿಲ್ಲ. ಆದರೆ ಸ್ತಬ್ಧ ಚಿತ್ರಗಳೇನಿವೆ ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಈ ಬೆಂಕಿಯನ್ನ ನಂದಿಸಿದ್ದಾರೆ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ರಾಮೋತ್ಸವದ ಅಂಗವಾಗಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಒಂದರ ಹಿಂದಂತೆ ಒಂದು ಸಾಗ್ತಾ ಇತ್ತು. ಈ ವೇಳೆ ಪಟಾಕಿ ಸಿಡಿಸ್ತಾನೂ ಇದ್ರು. ಪಟಾಕಿಯ ಕಿಡಿ ಈ ಸ್ತಬ್ಧ ಚಿತ್ರಗಳಿಗೆ ಬಿದ್ದಿದೆ. ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಈ ವೇಳೆ
ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮದ ಅಂಗವಾಗಿ ಸ್ತಬ್ಧಚಿತ್ರ ಮೆರವಣಿಗೆಯನ್ನ ಏರ್ಪಡಿಸಿದ್ರು. ಮೆರವಣಿಗೆಯ ಸಂದರ್ಭದಲ್ಲಿ ಪಟಾಕಿಯನ್ನ ಸಿಡಿಸ್ತಿದ್ರು. ಪಟಾಕಿಯ ಕಿಡಿ ಬಿದ್ದು ಈ ಸ್ತಬ್ಧಚಿತ್ರಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ತಿದ ಪರಿಣಾಮ ಅಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸಹಜವಾಗಿ ಸೃಷ್ಟಿಯಾಗಿತ್ತು. ಆ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ಬೆಂಕಿಯನ್ನ ನಂದಿಸಿದ್ದಾರೆ.